ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ FA1 ಎಕ್ಸಾಮ್ಗೆ ಸಮಾಜ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡ್ತಾ ಹೋಗೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ FA1 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು FA1 ಎಕ್ಸಾಮ್ನ ಸಮಾಜ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಎಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಚೆನ್ನಾಗಿ ಓದ್ಕೊಂಡೋಗಿ ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಓಕೆನಾ? ಮತ್ತು ನಿಮಗೆ ಸಂಪೂರ್ಣ ಕ್ವಶನ್ ಪೇಪರು ಎಲ್ಲ ಕ್ವಶನ್ಸು ಉತ್ತರ ಸಹಿತ ಕೊಡ್ತೇನೆ, ಚೆನ್ನಾಗಿ ಓದ್ಕೊಂಡೋಗಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಒಂದು 9th ಅನ್ನೋಲ್ ಎಕ್ಸಾಮ್ ಮುಗಿಯುವವರೆಗೆ, SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು ಮತ್ತು ಎಲ್ಲ ಪಾಠಗಳ ಪದಗಳ ಇಂಪಾರ್ಟೆಂಟ್ ಕ್ವಶನ್ಗಳು, ಇದೇ ರೀತಿ ನಿಮಗೆ FA1 SA1 ಕ್ವಶನ್ ಪೇಪರ್ಗಳು ಒಟ್ಟಿನಲ್ಲಿ ನೋಡಿ 9th SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ PDF ಕ್ವಶನ್ ಪೇಪರ್ಗಳನ್ನು ಎಲ್ಲವನ್ನ ಇದೇ ಚಾನಲ್ ಆಗ್ತವೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾರಂಟಿ ಈ ಚಾನಲು ಖಂಡಿತ ಯೂಸ್ ಆಗ್ತದೆ. ಮಾಡಿದಾರಾ? ಹಾಗೆ ಆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕ್ವಶನ್ ಪೇಪರ್ನ ಕಳಿಸಿ, ಅವ್ರಿಗೆ ಹೆಲ್ಪ್ ಮಾಡಿ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಈಗಲೇ ಚಾನಲ್ ಮೇಲೆ ಕನ್ನಡ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಎಲ್ಲ ವಿಷಯ ಹಾಕಿರ್ತೀನಿ. ಆಲ್ಮೋಸ್ಟ್ ಎಲ್ಲ ವಿಷಯಗಳ ಮೇಲೆ ನಿಮಗೆ FA1ಗೆ 2 ರಿಂದ 3 ಸೆಟ್ಟು ಕ್ವಶನ್ ಪೇಪರ್ ಹಾಕಿರ್ತಾನೆ. ಎಲ್ಲ ಓದ್ಕೊಳ್ಳಿ, ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತದೆ. ಈಗ ನೋಡ್ತಾ ಹೋಗೋಣ ಸಮಾಜ ವಿಜ್ಞಾನ ವಿಷಯ. ರೂಪನಾಟಕ ಮೌಲ್ಯಮಾಪನ 1 ಅಥವಾ ಸಾಧನಾ ಪರೀಕ್ಷೆ 1 FA1 2026-27 ವಿಷಯ ಸಮಾಜ ವಿಜ್ಞಾನ. ಸಮಯ 40 ನಿಮಿಷ. ತರಗತಿ 9ನೇ ತರಗತಿ. ಅಂಕಗಳು 20. ಒಂದನೇ ಮೇಲೆ ನಮಗೆ 2 ಭೂ ಇರ್ತವೆ. ಈ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಒಂದನೇ ಪ್ರಶ್ನೆ, ಗುರ್ಜರ ಪ್ರತಿಹಾರದ ಮನೆತನದ ಸ್ಥಾಪಕ ಯಾರು? ಆಪ್ಷನ್ ಎ ಹರಿಶ್ಚಂದ್ರ, ಆಪ್ಷನ್ ಬಿ ಮಿಹಿರ್ ಭೋಜ್, ಆಪ್ಷನ್ ಸಿ ಮೈಪಾಲ, ಆಪ್ಷನ್ ಡಿ ಡಂಗ. ಏನು ಕೇಳಿದರೆ ಗುರ್ಜರ ಪ್ರತಿಹಾರ ಮನೆತನದ ಸ್ಥಾಪಕರು ಯಾರಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಎ ಹರಿಶ್ಚಂದ್ರ. ಇನ್ನು ಪ್ರಶ್ನೆ 2, ಇವುಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ವ್ಯಾಪ್ತಿಗೆ ಸೇರದಿರುವುದು. ಆಪ್ಷನ್ ಎ ಜೀವನಾವಶ್ಯಕತೆಯನ್ನು ಪಡೆಯುವ ಹಕ್ಕು, ಪರಿಸರ ಮಾಲಿನ್ಯದಿಂದ ಜೀವ ರಕ್ಷಣೆ ಹಕ್ಕು, ಗೌರವಯುತ ಜೀವನದ ಹಕ್ಕು, ಸರ್ಕಾರಿ ನೌಕರರ ವೇತನದ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕು. ಏನು ಕೇಳಿದರೆ ಇವುಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವ್ಯಾಪ್ತಿಗೆ ಸೇರದಿರುವುದು ಏನಾಗ್ಬೋದು? ಪ್ರಶ್ನೆ 2ಕ್ಕೆ ಉತ್ತರ ಆಪ್ಷನ್ ಡಿ, ಸರ್ಕಾರಿ ನೌಕರರ ವೇತನದ ಬಗ್ಗೆ ಮಾಹಿತಿ ಪಡೆಯುವ ಹಕ್ಕು. ಇನ್ನು ಪ್ರಶ್ನೆ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ಅಂಕದ 2 ಪ್ರಶ್ನೆಗಳು, ಟೋಟಲಾಗಿ 2 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಮೂರನೇ ಪ್ರಶ್ನೆ, ಅಪೋಸಲ್ಸ್ ಎಂದರೇನು? ಅಪೋಸಲ್ಸ್ ಅಂತ ಕೇಳಿದರೆ ಉತ್ತರ ನೋಡೋಣ. ಯೇಸು ಕ್ರಿಸ್ತರ ಮೊದಲ 12 ಜನ ಶಿಷ್ಯರನ್ನು ಅಪೋಸಲ್ಸ್ ಎನ್ನುವರು. ಯಾರನ್ನ? ಯೇಸು ಕ್ರಿಸ್ತರ ಮೊದಲ 12 ಜನ ಶಿಷ್ಯರನ್ನು. ಇನ್ನು ಪ್ರಶ್ನೆ 4, ಕರ್ನಾಟಕದ ಪೂರ್ವದ ಮೈದಾನವು ಮಳೆಯ ನೆರಳಿನ ಪ್ರದೇಶವಾಗಿದೆ ಏಕೆ? 4ನೇ ಪ್ರಶ್ನೆಗೆ ಉತ್ತರ ನೋಡಿ. ಪಶ್ಚಿಮ ಘಟ್ಟದ ಪೂರ್ವದ ಕಡೆಗೆ ಹೋದಂತೆಲ್ಲ ಮಳೆ ಪ್ರಮಾಣ ಕಡಿಮೆ ಆಗುತ್ತದೆ. ಇನ್ನು ಪ್ರಶ್ನೆ 5, ಈ ಪ್ರಶ್ನೆಗಳಿಗೆ 2 ರಿಂದ 4 ಅಂಕಗಳು ಅಥವಾ ಅಂಶಗಳು ಉತ್ತರಿಸಿ. 2 ಅಂಕದ 2 ಪ್ರಶ್ನೆ, ಟೋಟಲಾಗಿ 4 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 5ನೇ ಪ್ರಶ್ನೆ, ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು, ನೆನ್ಪಿಟ್ಟುಕೊಳ್ಳಿ. ಇನ್ನು 10ನೇ ಕ್ವಶನ್ನು, ಆಧುನಿಕ ಕಾಲದ ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಂಡುಬರಲು ಕಾರಣ ಏನು? 10 ಕ್ವಶನ್ ಕೊಟ್ಟಿದ್ದಾರೆ, ನಿಮಗೆ ಯಾವ ಸಿಲೆಬಸ್ ಬರೀಬೇಕು ನೋಡೋಣ. 5ನೇ ಕ್ವಶನ್ಗೆ ಆನ್ಸರು 1ನೇ ಪ್ರಶ್ನೆ ನೋಡಿ, ಉತ್ತರ ಇದು 5ನೇ ಪ್ರಶ್ನೆಯದ. ದೊಡ್ಡ ಗಾತ್ರ ಕುಟುಂಬ ಸದಸ್ಯರೆಲ್ಲ ಮಾಲೀಕತ್ವ, ಒಂದೇ ವಾಸಸ್ಥಳ, ಒಂದೇ ಅಡುಗೆ ಮನೆ, ಒಂದೇ ಧರ್ಮ, ಸ್ವಯಂ ಪೂರ್ಣ ಘಟಕ, ಹಿರಿಯ ಸದಸ್ಯ ನಿರ್ಧಾರ ಅಂತಿಮ. ಇನ್ನು 10ನೇ ಕ್ವಶನ್ನು ಉತ್ತರ ನೋಡಿ, ಪಾಯಿಂಟ್ಸ್ ಬರೀರಿ. ಎಕ್ಸಾಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಪ್ಯಾರಲ್ಲಿ ಬರೋಕ್ಕೋಗ್ಬೇಡಿ, ವಾಕ್ಯಲ್ಲಿ ಬರೋಕ್ಕೋಗ್ಬೇಡಿ, ಪಾಯಿಂಟ್ಸ್ ಬರೀರಿ. ಯಾಕಂದರೆ ಇದು ನೀಟ್ ಅನಿಸುತ್ತೆ ಮತ್ತು ನಿಮಗೆ ಪ್ರತಿ ಪಾಯಿಂಟಿಗೂ ಅರ್ಧ ಮಾರ್ಕ್ಸನ್ನ ಕೊಡ್ತಾರೆ, ಫುಲ್ ಮಾರ್ಕ್ಸನ್ನ ಕೊಡ್ತಾರೆ. ಅದರಿಂದ ಪಾಯಿಂಟಲ್ಲಿ ಬರೀರಿ. ವೈಯಕ್ತಿಕ ಸುಖ, ಸ್ವಯಂ ತೃಪ್ತಿ, ಆಸ್ತಿ ಹಕ್ಕು, ಬದಲಾದ ಸಾಮಾಜಿಕ ಮೌಲ್ಯಗಳು, ಕೈಗಾರಿಕರಣ, ನಗರೀಕರಣ. ನೀವು 2 ಮಾರ್ಕ್ಸಿಗೆ ಎಷ್ಟು ಬರಬೇಕು? 4 ಪಾಯಿಂಟ್ ಬರಬೇಕು. 2 ಮಾರ್ಕ್ಸಿಗೆ 4 ಪಾಯಿಂಟ್ ಬರ್ತಾರೆ, ಸಾಕಾಗುತ್ತೆ. ಇನ್ನು 6ನೇ ಪ್ರಶ್ನೆ,
ಆದಾಯದ ಮೂಲಗಳು, ಇದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆದಾಯದ ಮೂಲಗಳು ಯಾವೆಲ್ಲ ಇರ್ಬೋದು? ಗೃಹ ಘಟಕ, ಉದ್ಯಮ ಘಟಕ, ಬರೀ ಸಾಕು. ಎರಡು ಕೇಳಿದರೆ ಗೃಹ ಘಟಕ, ಉದ್ಯಮ ಘಟಕ ಇವು ಆದಾಯದ ಮೂಲಗಳು. ಇನ್ನು 7ನೇ ಪ್ರಶ್ನೆ. ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳು ಅಥವಾ ಅಂಶಗಳಲ್ಲಿ ಉತ್ತರಿಸಿ. 3 ಅಂಕದ 2 ಪ್ರಶ್ನೆ, ಟೋಟಲಾಗಿ 6 ಅಂಕ, ಪ್ರತಿ ಪ್ರಶ್ನೆಗೆ 3 ಅಂಕ. 7ನೇ ಪ್ರಶ್ನೆ, ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಲಕ್ಷಣಗಳು, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಅದಕ್ಕೆ ಹೇಳ್ತಿದ್ದೆ ನಾನು, ಎಲ್ಲ ಇಂಪಾರ್ಟೆಂಟ್ ಇವೆ. ನಿಮ್ಮ FA ರಿಪೀಟ್ ಆಗ್ಬೋದು ನೋಡಿ. ಇವೆಲ್ಲ ಲಿಖಿತ ಮತ್ತು ಬೃಹತ್ ಸಂವಿಧಾನ, ಸರಳ ಕಠಿಣ ಸಂವಿಧಾನ, ಸಂಸದೀಯ ಸರ್ಕಾರ ಪದ್ಧತಿ, ಗಣತಂತ್ರ ವ್ಯವಸ್ಥೆ, ಸಂಯುಕ್ತ ಪದ್ಧತಿ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಏಕಪೌರತ್ವ, ವಯಸ್ಕ ಮತದಾನ ಪದ್ಧತಿ, ದ್ವಿಸದನ ಶಾಸಕಾಂಗ, ಪಕ್ಷ ಪದ್ಧತಿ. ನೀವು 3 ಅಂಕಕ್ಕೆ ಒಂದು 6 ಪಾಯಿಂಟ್ ಬರೆದರೆ ಸಾಕು. ಯಾವುದೋ 6 ಪಾಯಿಂಟನ್ನು ಬರಬೇಕು, 6 ಅಂಶಗಳು. ಇನ್ನು ಪ್ರಶ್ನೆ 8, ದಕ್ಷಿಣ ಬಯಲು ಸೀಮೆಯ ಲಕ್ಷಣಗಳಾವು, ಅಥವಾ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿನ ನಡುವಿನ ವ್ಯತ್ಯಾಸಗಳೇನು? 8ನೇ ಪ್ರಶ್ನೆಗೆ 2 ಉತ್ತರ ನೋಡೋಣ. ಕೆಂಪು ಮಣ್ಣಿನಿಂದ ಕೂಡಿದೆ, ಪ್ರಸ್ಥಭೂಮಿಯಾಗಿದೆ, ಏರುತಗ್ಗಿನಿಂದ ಕೂಡಿದೆ, ಉತ್ತರ ಮೈದಾನಕ್ಕಿಂತ ಎತ್ತರವಾಗಿದೆ, ಪೂರ್ವದ ಕಡೆಗೆ ಇಳಿಜಾರಾಗಿದೆ, ಅನೇಕ ಬೆಟ್ಟಗಳಿಂದ ಕೂಡಿದೆ. ಇನ್ನು ವ್ಯತ್ಯಾಸ ನೋಡಿ. ಕೆಂಪು ಮಣ್ಣು ಗ್ರಾನೈಟ್, ನೀಸ್, ಶಿಲಾದ್ರವ್ಯಗಳಿಂದ ರೂಪುಗೊಂಡಿದೆ, ಕಬ್ಬಿಣದ ಆಕ್ಸೈಡನ್ನು ಹೊಂದಿದೆ, ತೇವಾಂಶ ಉಳಿಸಿಕೊಂಡು ಸಾಮರ್ಥ್ಯ ಕಡಿಮೆ. ಕಪ್ಪು ಮಣ್ಣು ಬಸ್ಟಾಲ್ ಶಿಲೆ, ಶೀತಲೀಕರಣ ಆಗಿದೆ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಕಬ್ಬಿಣದ ಆಕ್ಸೈಡ್ ಹೊಂದಿದೆ, ತೇವಾಂಶ ಉಳಿಸಿಕೊಳ್ಳೋ ಸಾಮರ್ಥ್ಯ ಹೆಚ್ಚು. ಇಷ್ಟು ಸಾಕು. 3 ಮಾರ್ಕ್ಸಿಗೆ ಒಂದು 300 ಪಾಯಿಂಟ್ ಬಿಟ್ಟಿರಿ. 3 ಪಾಯಿಂಟ್ ಸಾಕಾಗ್ತದೆ. ಇನ್ನು 9ನೇ ಪ್ರಶ್ನೆ. ಈ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳು ಅಥವಾ ಅಂಶಗಳು ಉತ್ತರಿಸಿ. 4 ಅಂಕದ ಒಂದು ಪ್ರಶ್ನೆ, ಟೋಟಲಾಗಿ 4 ಅಂಕ. 2 ಚಾಯ್ಸ್ ಕೊಡ್ತಾರೆ, 2 ಅಥವಾ ಆಪ್ಷನ್ ಕೊಟ್ಟಿರ್ತಾರೆ, 1 ಕ್ವಶನ್ ಇರಬೇಕು. 9ನೇ ಪ್ರಶ್ನೆ, ಯಹೂದ್ಯರ 10 ಕಟ್ಟಳೆಗಳು ಅತ್ಯಂತ ಸರಳ ಮತ್ತು ಸುಲಭವಾಗಿ ಅನುಸರಿಸಬಲ್ಲವಾಗಿದ್ದವು, ವಿಮರ್ಶಿಸಿ. ಅಥವಾ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ವ್ಯವಸ್ಥೆಯು ಉತ್ತಮವಾಗಿತ್ತು, ಸಮರ್ಥಿಸಿ. ಈ 2 ಕ್ವಶನ್ಗೆ ಉತ್ತರ ಕೊಡ್ತೀನಿ ನೋಡಿ. 9ನೇ ಪ್ರಶ್ನೆ ನೋಡಿ, 2 ಉತ್ತರವೇ. ನಿಮಗೆ ಯಾವುದು ಬೇಕೋ ನಾವು ಓದ್ಕೊಳ್ಳಿ. ಬೇರೆ ದೇವರಿಲ್ಲ, ಮೂರ್ತಿ ಪೂಜಿಸಲ್ಲದು, ದೇವರ ಹೆಸರಿಗೆ ಕಳಂಕ ಬೇಡ, ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು, ತಂದೆ ತಾಯಿಯರನ್ನು ಗೌರವಿಸು, ವಸ್ತುಗಳ ಕಲಬೆರಕೆ ಮಾಡಬಾರದು, ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು, ಇತರರ ಬಗ್ಗೆ ಅಸೂಯೆ ಪಡಬಾರದು. ಇನ್ನು 10 ಕ್ವಶನ್ ಆನ್ಸರು. ಧಾರ್ಮಿಕ ದತ್ತೆಗಳು, ಇನಾಮ್ಗಳು ಅಂದರೆ ಉಡುಗೊರೆ, ಭೂಮಿ ಮತ್ತು ಸಬ್ಸಿಡಿಗಳನ್ನು ರದ್ದುಗೊಳಿಸಿದರು, ಪರಿಣಾಮಕಾರಿ ಗೂಢಚರ ವ್ಯವಸ್ಥೆ ಸ್ಥಾಪಿಸಿದರು, ಮದ್ಯ ಮಾದಕ ದ್ರವ್ಯಗಳು, ಪಗಡಿ ಆಟ ನಿಷೇಧ ಮಾಡ್ತಾರೆ, ಸರದಾರರ ಕೂಟವನ್ನು ಅಂತರ್ಜಾತೀಯ ನಿಷೇಧಿಸಿದನು, ರೈತರಿಂದ ನಿಗದಿತ ತೆರಿಗೆಗಳನ್ನು ಸಂಗ್ರಹಿಸಲು ಕಂದಾಯ ಅಧಿಕಾರಿ ನೇಮಿಸಿದನು, ಸೈನಿಕರಿಗೆ ನಗದು ರೂಪದಲ್ಲಿ ಸಂಬಳ ನೀಡಲಾಗುತ್ತಿತ್ತು, ಡಾಗ್ ಎಂದು ಕರೆಯಲ್ಪಡುವ ಕುದುರೆಗಳನ್ನು ಮುದ್ರೆ ಮಾಡುವ ಪ್ರಕ್ರಿಯೆ ಜಾರಿಗೆ ಬಂದಿತ್ತು, ಸಾಮಾನ್ಯ ಜನರಿಗೆ ದ್ವಿದಳ ಧಾನ್ಯಗಳು, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ಮತ್ತು ಇಂಧನವನ್ನು ನ್ಯಾಯಯುತ ಬೆಲೆಯಲ್ಲಿ ಪಡೆಯುವ ವ್ಯವಸ್ಥೆಯನ್ನು ರಚಿಸಿದರು. ಲಾಸ್ಟ್ ಕ್ವಶನ್ನು ಏನು ಕೇಳಿರ್ಬೋದು? ನಿಮಗೆ ನೀಡಿರುವ ಕರ್ನಾಟಕ ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸಿ. 2 ಮಾರ್ಕ್ಸಿಗೆ ಕೇಳ್ತಾರೆ. ನಿಮಗೆ ಅನ್ಯುವಲ್ ಎಕ್ಸಾಮ್ SA 2 ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಾರೆ. FA ಏನು ಮಾಡ್ತಾರೆ, 2 ಮಾರ್ಕ್ಸಿಗೆ ಕೇಳ್ತಾರೆ. ಯಾಕಂದರೆ ಕೇವಲ 20 ಮಾರ್ಕ್ಸಿಗೆ ಎಕ್ಸಾಮು, ಅದರಿಂದ ಕೇವಲ 2 ಸಲ ಕೊಡ್ತಾರೆ. ಕರ್ನಾಟಕ ನಕ್ಷೆ ಯಾರು ಕೊಡ್ತಾರೆ, ನೀವು ಜಸ್ಟ್ ಗುರುತಿಸಬೇಕು. ಅಥವಾ ಇನ್ ಕೇಸ್ ನಿಮ್ಮ ಸ್ಕೂಲಲ್ಲಿ ಕೊಟ್ಟಿಲ್ಲ ಅಂದರೆ ನೀವೇ ಕರ್ನಾಟಕ ನಕ್ಷೆಯನ್ನು ಬಿಡಿಸಿ ಗುರುತಿಸಬೇಕು. ಆದರೆ SA ಕೊಡ್ತಾರೆ, SA 1 SA 2 ಕೊಡ್ತಾರೆ, FA ಕೂಡ ಕೊಡ್ತಾರೆ. ನಮ್ಮ ಸ್ಕೂಲಲ್ಲಿ ಕೇಳಿ. ಕರಾವಳಿ ಮೈದಾನ, ಬೆಂಗಳೂರು. ನೋಡೋಣ, ಇಲ್ಲಿ ಬರ್ತವೆ ನೋಡಿ. A ಯಲ್ಲಿ ಬರ್ತದೆ, B ಯಲ್ಲಿ ಬರ್ತದೆ. ಇಷ್ಟಾದರೆ ನಿಮ್ಮ ಈ ಒಂದು FA ಸಮಾಜ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಮುಗಿತದೆ. ಓಕೆನಾ? ಇನ್ನೂ ಹಾಕ್ತೀನಿ ನಿಮಗೆ ಸಮಾಜ ವಿಜ್ಞಾನ ವಿಷಯದ ಮೇಲೆ FA ಇನ್ನೂ 2 ಸೆಟ್ ಕ್ವಶನ್ ಪೇಪರ್ ಹಾಕ್ತೀನಿ. 1 ಅಥವಾ 2 ಹಾಕ್ತೀನಿ. ಅವನು ನೋಡ್ಕೊಳ್ಳಿ, ಬಿಡದೆ ನೋಡ್ಕೊಳ್ಳಿ. ಆ ಕ್ವಶನ್ ಕೂಡ ನಿಮ್ಮ ಎಕ್ಸಾಮಲ್ಲಿ ರಿಪೀಟ್ ಆಗ್ಬೋದು. ಯಾಕಂದರೆ ಲಿಮಿಟೆಡ್ ಕ್ವಶನ್ಸು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡೋಗಿ. ಎದಕ್ಕೆ ಬರೋದಿಲ್ಲ, ನೀವು 2-3 ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ಅಟ್ಲೀಸ್ಟ್ ರಿಪೀಟ್ ಆಗ್ತವೆ. ಓಕೆನಾ? ಮತ್ತು ಕಮೆಂಟ್ ಮಾಡಿ, ನಿಮಗೆ ಈ ಒಂದು ವಿಷಯ ಬಿಟ್ಟು ಯಾವ ಪಾಠದ ಇಂಪಾರ್ಟೆಂಟ್ ಕ್ವಶನ್ ಬೇಕು, ಯಾವ ವಿಷಯದ ಕ್ವಶನ್ ಪೇಪರ್ ಬೇಕು, ಕಮೆಂಟ್ ಹಾಕಿ. ಆಲ್ಮೋಸ್ಟ್ ನಾವು ಹಾಕ್ತೀವಿ ನಿಮಗೆ, ಎಲ್ಲ ವಿಷಯ ಹಾಕ್ತೀವಿ. ವೇಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಫ್ರೆಂಡ್ಸ್ ಶೇರ್ ಮಾಡಿ, ಅವರು ಹೆಲ್ಪ್ ಮಾಡಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.